ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಂತೂ ಸಖತ್ತಾಗಿದ್ದೀನಿ. ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೇಮಲ್ ಇನ್ನೂ ಮಲಗಿದ್ದಾನೆ. ಚರಿತ್ ನನ್ನ ಜೊತೆ ಗಿಡಗಳಿಗೆ ನೀರು ಹಾಕ್ತಿದ್ದಾನೆ ನೋಡಿ. ಅವ್ನು ಯಾವಾಗಲೂ ಅಷ್ಟೇ, ನಾನು ಯಾವಾಗ ಎದ್ದೇಳ್ತೀನಿ ಆವಾಗಲೇ ಎದ್ದೇಳೋದು. ಮೋಸ್ಟ್ಲಿ ನನಗೆ ಹೆಲ್ಪ್ ಮಾಡೋಕ್ಕೆ ಅಂತ ಎದ್ದೇಳ್ತಾನೋ ಇಲ್ಲ ಕೆಲಸ ಇನ್ನೂ ಜಾಸ್ತಿ ಕೊಡಬೇಕು ಅಂತ ಎದ್ದೇಳ್ತಾನೋ ಗೊತ್ತಿಲ್ಲ. ಸೊ ಇಬ್ಬರು ಸೇರಿ ಗಿಡಕ್ಕೆ ನೀರು ಹಾಕ್ತಾ ಇದ್ದೀವಿ. ನನಗೆ ಗಿಡಗಳು ಅಂದ್ರೇ ತುಂಬ ಇಷ್ಟ. ಮನೆ ಮುಂದೆ ಗಿಡಗಳಿದ್ದರೆ ಎದ್ದ ತಕ್ಷಣ ಹೊರಗಡೆ ಬಂದು ಗಿಡ ನೋಡಿದ ತಕ್ಷಣ ಏನೋ ಒಂಥರ ಖುಷಿ, ನೆಮ್ಮದಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಬಾಡಿಗೆ ಮನೆ ಆಗಿದ್ರೂ ಪರವಾಗಿಲ್ಲ, ನನಗೆ ಎಷ್ಟು ಬೇಕೋ ಅಷ್ಟು ಸಿಂಪಲ್ಲಾಗಿ ಗಿಡಗಳಂತೂ ಹಾಕ್ಕೊಳ್ತೀನಿ ಯಾವಾಗಲೂ ಅಷ್ಟೇ. ಈ ಗಿಡಗಳಿಗೂ ನನಗೂ ಏನೋ ಒಂಥರ ಎಮೋಷನ್ ಕನೆಕ್ಷನ್ಸ್ ಇದೆ ಯಾವಾಗಲೂ. ಸೊ ನನಗಂತೂ ಗಿಡಗಳು ಬೆಳೆಯೋದು ಅಂದ್ರೇ ಇಷ್ಟ. ಇನ್ನು ಹೇಮಲ್ಗೆ ಕ್ರಿಸ್ಮಸ್ ಹಾಲಿಡೇಸ್ ಎಲ್ಲ ಮುಗಿದು ಅದು ಇದು ಅಂತ ಎಲ್ಲ ಹಾಲಿಡೇಸು ಮುಗಿದು ಕರೆಕ್ಟಾಗಿ ಸ್ಕೂಲ್ ಅಂತೂ ಸ್ಟಾರ್ಟ್ ಆಯಿತು. ಇನ್ನು ಸ್ಕೂಲ್ ಸ್ಟಾರ್ಟ್ ಆದರೆ ಅವರು ಏನು ಕೇಳ್ತಾರೆ ಅದು ಟಿಫನ್ ಬಾಕ್ಸಿಗೆ ರೆಡಿ ಮಾಡಬೇಕು. ಹಾಗೆಯೇ ಮತ್ತೆ ಮನೆಯಲ್ಲಿ ತಿನ್ನೋದಕ್ಕೆ ಏನು ಬೇಕು ಅದನ್ನು ಪ್ರಿಪೇರ್ ಮಾಡಬೇಕು. ಈ ನಮ್ಮ ಅಮ್ಮಂದಿರ ಕಷ್ಟ ಇದೆಯಲ್ಲ ಯಪ್ಪ. ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಬಾಕ್ಸಲ್ಲಿ ಏನಾದರೂ ಮಾಡಿಕೊಟ್ರೆ ಸಾಕಪ್ಪ ಅಂತ ಅನಿಸ್ತಿತ್ತು. ಬಟ್ ಇವಾಗ ಮಕ್ಕಳಿಗೆ ಹಾಗಲ್ಲ, ಅವ್ರು ಏನು ಕೇಳ್ತಾರೆ ಅದನ್ನೇ ಮಾಡಿಕೊಡ್ಬೇಕು. ಸೊ ಇವತ್ತು ನನ್ನ ಮಗ ಚಪಾತಿ ಕೇಳ್ದ. ಸೊ ನಾನು ಅದಕ್ಕೆ ಚಪಾತಿನ ಮಾಡ್ತಿದ್ದೀನಿ. ನನ್ನ ಮಗನಿಗೆ ಚಪಾತಿ ಜೊತೆ ಕೆಚಪ್ಪು ಅಥವಾ ಮೊಸರು ಎರಡರಲ್ಲಿ ಒಂದು ಏನಾದರೂ ಇರಲೇಬೇಕು. ಇವತ್ತು ನಮ್ಮ ಮನೇಲಿ ಎರಡೂ ಇರಲಿಲ್ಲ. ಹಾಗಾಗಿ ತುಪ್ಪನೇ ನೀಟಾಗಿ ಸವರ್ಬಿಟ್ಟು ರೋಲ್ ಮಾಡಿ ಹಾಕ್ತಿದ್ದೀನಿ. ನಮಗೆಲ್ಲ ಚಪಾತಿ ಜೊತೆ ಚಟ್ನಿನೇ ಬೇಕು ಅಂತ ಏನಿಲ್ಲ. ಚಪಾತಿ ಮೇಲ್ಗಡೆ ಸ್ವಲ್ಪ ತೆಂಗಿನ ತುರಿ ಹಾಗೆ ಸ್ವಲ್ಪ ಸಕ್ಕರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀಟಾಗಿ ಸವರ್ಕೊಂಡು ರೋಲ್ ಮಾಡ್ಕೊಂಡು ತಿಂತಿದ್ರೆ ಯಪ್ಪ ಆ ಟೇಸ್ಟೇ ಬೇರೆ. ಇವಾಗಿನ ಮಕ್ಕಳಿಗೆ ಅದೆಲ್ಲ ಗೊತ್ತಾಗಲ್ಲ ಬಿಡಿ. ನೀವು ಯಾರೆಲ್ಲ ಚಪಾತಿಗೆ ಅದೇ ಥರ ತೆಂಗಿನ ತುರಿ ಸಕ್ಕರೆ ತುಪ್ಪ ಹಾಕ್ಕೊಂಡು ತಿಂತಿದ್ರಿ ದಯವಿಟ್ಟು ಕಮೆಂಟ್ ಮಾಡಿ. ಫೈನಲಿ ನನ್ನ ಮಗನ ಬಾಕ್ಸು ರೆಡಿ ಆಗೋಯಿತು. ಹಾಗೆಯೇ ನೀರು ಬಾಟಲ್ಲು ರೆಡಿ ಆಯಿತು. ಇವಾಗ ಚಳಿ ಇರೋದ್ರಿಂದ ನೀರನ್ನ ಕುಡಿಯೋದು ಸ್ವಲ್ಪ ಕಡಿಮೆನೇ. ಬಟ್ ನಮ್ಮ ಹೇಮಲ್ ಸ್ಕೂಲಲ್ಲಿ ಹಾಗಲ್ಲ, ಆವಾಗವಾಗ ಡ್ರಿಂಕ್ ಬ್ರೇಕ್ ಅಂತಲೇ ಇಟ್ಬಿಟ್ಟು ನೀರನ್ನ ಕುಡಿಸ್ತಾರೆ ಮಕ್ಕಳಿಗೆ. ಇವಾಗ ಚಳಿ ಇರೋದ್ರಿಂದ ಅವನು ಬೇಗ ಎದ್ದೊಳ್ಳೋದೇ ಇಲ್ಲ. ಎಪ್ಸಿ ಸಾಕಾಗಿ ಹೋಗುತ್ತೆ. ಫೈನಲಿ ಎಪ್ಸಿ ಅವನನ್ನು ಸ್ನಾನ ಮಾಡಿಸಿ ರೆಡಿ ಮಾಡಿ ಅವ್ನ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿ ಹಾಗೆಯೇ ಅವ್ನಿಗೇನಾದರೂ ತಿಂಡಿನ ಹಿಂಸೆಯಿಂದ ಒಂದು ಸ್ವಲ್ಪ ತಿನ್ನು ಅಂತ ತಿನ್ನಿಸಿ ಯಪ್ಪ ಸ್ಕೂಲಿಗೆ ಕಳಿಸೋ ಅಷ್ಟರೊಳಗಡೆ ನಮ್ಮ ಅಮ್ಮಂದಿರ ಜೀವನ ಹೆಂಗಾಗ್ಬಿಡುತ್ತೆ ಅಂದರೆ ಸಾಕಪ್ಪ ಸಾಕು ಅಂತ ಅನಿಸ್ಬಿಡುತ್ತೆ. ಇಬ್ಬರು ಹಾಗೆ ಹಿಂಗೆ ಆಟ ಎಲ್ಲ ಆಡೋ ಅಷ್ಟರೊಳಗಡೆ ಆಟೋನು ಬಂತು. ಸೊ ಅವನನ್ನು ಆಟೋಗೆ ಹತ್ತಿಸಿ ಸ್ಕೂಲ್ಗೆ ಕಳಿಸ್ಬಿಟ್ಟು ಬಂದು ಚರಿತ್ಗೂ ಟಿಫನ್ ಮಾಡಿಸಿರಲಿಲ್ಲ. ಇನ್ನು ಅವನಿಗೂ ಟಿಫನ್ ಮಾಡಿಸ್ದೆ. ಅವನಿಗೆ ಪುಳಿಯೋಗರೆ ಮಾಡಿದ್ದೆ, ನಮಗೂ ಎಲ್ಲರಿಗೂ ಪುಳಿಯೋಗರೆನೇ ಮಾಡಿದ್ದೆ. ಅದನ್ನು ತಿಂತಾನೆ. ನಮ್ಮ ಚರಿತ್ ಹೇಮಲ್ ಥರ ಅಲ್ಲ, ಅದು ಬೇಡ ಇದು ಬೇಡ ಅಂತ ಅನ್ನಲ್ಲ. ಅವ್ನು ಸ್ವಲ್ಪನೇ ತಿನ್ನಲಿ, ನಾನು ಏನು ಮಾಡ್ತೀನಿ ಅದನ್ನೇ ತಿಂತಾನೆ. ಸದ್ಯ ಇಬ್ಬರೂ ಒಂದೇ ಥರ ಟಾರ್ಚರ್ ಕೊಡೋದಕ್ಕಿಂತ ಒಬ್ಬನಾದ್ರೂ ಸುಧಾರಿಸಿದಾನಲ್ಲ ಅನ್ನೋದೊಂದೇ ಖುಷಿ ನನಗೆ. ಟೈಮು ಅದೆಷ್ಟು ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ನಾನು ಸ್ವಲ್ಪ ಕೆಲಸ ಮುಗಿಸಿ ಪಾಪಕ್ಕೆ ತಿನ್ನಿಸೋ ಅಷ್ಟರೊಳಗಡೆ ನನ್ನ ಮಗ ಬಂದೇ ಬಿಟ್ಟ ಸ್ಕೂಲಿಂದ. ಗೈಸ್, ನಮ್ಮ ಮನೆಯವರು ನಿನ್ನೆ ಹೋಟೆಲಲ್ಲಿ ಪಾಲಕ್ ರೈಸ್ನ ತಗೊಬಂದಿದ್ರು. ಅದು ಸಖತ್ತಾಗಿತ್ತು. ಸೊ ಇವತ್ತು ಅದನ್ನು ನಾನು ನಮ್ಮ ಮನೇಲಿ ಟ್ರೈ ಮಾಡ್ತಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕೊಂಡಿದ್ದೀನಿ. ಇಲ್ಲಿ ಒಂದು ಕಟ್ಟು ಪಾಲಕ್ನ ನೀಟಾಗಿ ವಾಶ್ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಇದನ್ನ ಪಾತ್ರೆ ಒಳಗೆ ಹಾಕಿ ನೀಟಾಗಿ ಬೇಯಿಸ್ಕೊತೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಿದ್ದೀನಿ. ಒಂದೆರಡು ನಿಮಿಷ ಬೆಂದರೆ ಸಾಕು. ನೋಡೋಣ, ನಾನು ಫಸ್ಟ್ ಟೈಮ್ ಮಾಡ್ತಿರೋದು. ಟೇಸ್ಟ್ ಏನು ಬರುತ್ತೆ ಅಂತ ನನಗೂ ಗೊತ್ತಿಲ್ಲ. ನೋಡೋಣ ಹೇಗೆ ಬರುತ್ತೆ ಟೇಸ್ಟ್. ಇವಾಗ ಇದು ಒಂದು 3 ನಿಮಿಷ ಬೆಂದಿದೆ. ಇದನ್ನು ಸ್ಟವ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಫೈನು ಪೇಸ್ಟ್ ಮಾಡ್ಕೊತೀನಿ.
ನಂತರ ಗ್ಯಾಸ್ ಮೇಲೆ ಒಂದು ಪ್ಯಾನ್ನ ಇಟ್ಬಿಟ್ಟು 1-2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ, ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಕರಿಬೇವು, ಹಾಗೆಯೇ ಒಂದು ದಪ್ಪದಾಗಿರೋವಂಥ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥದ್ದು ಅದನ್ನು ಸಹ ಹಾಕ್ಕೊಂಡು, ಹಾಗೆಯೇ ಒಂದು 4-5 ಹಸಿಮೆಣ್ಸಿಕಾಯಿನ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟು ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಒಂದು ದಪ್ಪದಾಗಿರುವಂಥ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಮೀಡಿಯಮ್ ಸೈಜಲ್ಲಿ. ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಆಗಬೇಕು, ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊತೀನಿ. ಇವಾಗ ಈರುಳ್ಳಿ ಒಂದು ಸ್ವಲ್ಪ ಬೆಂದಿದೆ. ಈ ಟೈಮಲ್ಲೇ ನಾನು ಒಂದು ಚಿಕ್ಕದಾಗಿರೋ ಟೊಮೊಟೊನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಸೊ ಅದನ್ನು ಸಹ ಹಾಕ್ಕೊಂಡು ಮತ್ತೆ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇವಾಗ ಈರುಳ್ಳಿ ಟೊಮ್ಯಾಟೊ ಎಲ್ಲ ಒಂದು ಸ್ವಲ್ಪ ಬೆಂದಿದೆ. ಈ ಟೈಮಲ್ಲಿ ನಾನು ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತೀನಿ. ಉಪ್ಪನ್ನ ಸೇರಿಸ್ಕೊಳ್ಳೋದ್ರಿಂದ ತರಕಾರಿಗಳಾಗಲಿ ಈರುಳ್ಳಿ ಟೊಮ್ಯಾಟೊ ಏನೇ ಆಗಲಿ ಬೇಗ ಸ್ವಲ್ಪ ಬೇಯುತ್ತೆ. ಸೊ ಹಾಗಾಗಿ ಉಪ್ಪನ್ನ ಸೇರಿಸ್ಕೊಂಡು ನಾನು ಫ್ರೈ ಮಾಡಿಕೊಂಡೆ. ನೆಕ್ಸ್ಟು ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಹಾಗೆಯೇ ಒಂದು ಸ್ವಲ್ಪ ಪುದೀನನ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದಾದ ನಂತರ ನಾವು ಏನು ಪಾಲಕ್ ಸೊಪ್ಪನ್ನ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅಲ್ವಾ, ಸೊ ಅದನ್ನು ಸಹ ಹಾಕ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನಾನು ಪಾಲಕ್ ಸೊಪ್ಪನ್ನ ಫುಲ್ಲು ಪೂರ್ತಿಯಾಗಿ ಬೇಯಿಸ್ಕೊಂಡಿಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಚೆನ್ನಾಗಿಯೇ ಫ್ರೈ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಅದಕ್ಕೆ ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರು, ಹಾಗೆಯೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರು, ಹಾಗೆ 1 ಚಿಟಿಕೆ ಅರಿಶಿನ ಹಾಕ್ಕೊಂಡು ಮತ್ತೆ ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ. ಈ ಟೈಮಲ್ಲಿ ನಾನು ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ತೀನಿ. ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಳ್ಳೋಕ್ಕೆ ನೀರನ್ನ ಹಾಕಿದ್ದೀಯಲ್ವ, ಅದೇ ನೀರನ್ನ ನಾನು ಇವಾಗ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾನು ನೀಟಾಗಿ ಕುಕ್ ಮಾಡ್ಕೊತೀನಿ. ನಾನು ಮೊದಲೇ ಹೇಳ್ದಾಗೆ ಪಾಲಕ್ ಸೊಪ್ಪನ್ನ ನಾನು ಫುಲ್ಲು ಬೇಯಿಸ್ಕೊಂಡಿರಲಿಲ್ಲ. ಸೊ ಹಾಗಾಗಿ ನಾನು ಇವಾಗ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡೆ. ಸೊ ಈ ಹಂತದಲ್ಲಿ ನಾನಿವಾಗ ರೈಸ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನೀವು ಬಿಸಿಯಾಗಿ ರೈಸ್ನ ಆ್ಯಡ್ ಮಾಡಿಕೊಂಡ್ರೂ ಚೆನ್ನಾಗುತ್ತೆ, ಇಲ್ಲ ನಮ್ಮ ಮನೇಲಿ ರೈಸ್ ಉಳಿದಿದೆ ಅದನ್ನೇ ಹಾಕ್ಕೊಳ್ತೀನಿ ಅಂತ ಅಂದ್ರೂ ಓಕೆ. ಇವಾಗ ರೈಸ್ ಹಾಕೊಂಡ್ಮೇಲೆ ನೀಟಾಗಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನಿಮಗೆ ಉಪ್ಪು ಏನಾದ್ರೂ ಬೇಕು ಅಂತ ಅಂದರೆ ಮತ್ತೆ ಉಪ್ಪನ್ನ ಸ್ವಲ್ಪ ಸೇರಿಸ್ಕೊಳ್ಳಿ. ನಾವು ಈರುಳ್ಳಿ ಟೊಮ್ಯಾಟೊ ಬೇಯೋದಕ್ಕೂ ಉಪ್ಪು ಹಾಕ್ಕೊಂಡಿದ್ವಿ, ಹಾಗೆ ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಳ್ಳೋದಕ್ಕೂ ಉಪ್ಪು ಹಾಕ್ಕೊಂಡಿದ್ವಿ. ಮತ್ತು ನಾವು ಅದೇ ನೀರನ್ನ ಯೂಸ್ ಮಾಡ್ತಿರೋದ್ರಿಂದ ಉಪ್ಪನ್ನ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಇದು ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳ್ಳಗಿರಬೇಕು, ಕಿಚಡಿ ಎಲ್ಲ ಮಾಡ್ತೀವಲ್ಲ ಆ ಥರ. ಸೊ ಹಾಗಾಗಿ ಮತ್ತೆ ಏನಾದರೂ ನೀರು ಬೇಕು ಅಂತ ಅಂದರೆ ನೀರನ್ನ ಸೇರಿಸ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಒಂದು 4-5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ರೈಸು ಮಸಾಲನೆಲ್ಲ ಹಿಡ್ಕೋಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮಗೆ ಪಾಲಕ್ ರೈಸ್ ಅಥವಾ ಪಾಲಕ್ ಕಿಚಡಿ ರೆಡಿ ಆಗುತ್ತೆ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಟೇಸ್ಟ್ ಮಾತ್ರ ಸಖತ್ತಾಗಿ ಬಂತು. ನೀವು ಖಂಡಿತ ಮನೆಯಲ್ಲಿ ಟ್ರೈ ಮಾಡಲೇಬೇಕಾಗಿರೋವಂಥ ರೆಸಿಪಿ, ತುಂಬ ಸಿಂಪಲ್ ಆಗಿರೋ ರೆಸಿಪಿ. ಮಿಸ್ ಮಾಡದೆ ಇದನ್ನು ಟ್ರೈ ಮಾಡಿ. ರೀ ಹೇಗಿದೆ? ಚೆನ್ನಾಗಿದೆ, ಸೂಪರ್ ಆಗಿದೆ. ಹೋಟೆಲ್ ಥರನೇ ಇದೆಯಾ? ಸೇಮ್. ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಈ ರೆಸಿಪಿನ ಮಾಡ್ಕೋಬೋದು ಅಂತ. ಇದೇ ಥರ ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ ಬೇಕು ಅಂತ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕಾನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.